ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿ ಥೋಡೆ ಪಾಂಡುರಂಗ ಪಾರಿಜಾತದಲ್ಲಿ 5ನೇ ಪದ್ಯ. ವಸುಪತಿ ಸುತನಳ ಕೂಬುರಾಮಣಿ ಗ್ರೇವರಾತರು ಜನ್ಮ ವಿದೂರ ವೃಷಭಕ ಶಕಟ ಭಕ ಭಂಜನ ಜನರಂಜನ ನಿರ್ಗುಣ ನಿರಂಜನ. ವಸುದೇವನಿಗೆ ಮಗನಾಗಿದ್ದೆ ಬೆಣ್ಣೆಯ ಕದ್ದೆ ಗೋಪರೊಡಗೂಡೆ ಮದ್ದೆ ಬಿಸಜ ಜಾಂಡವ ವದನದೊಳೊಂದು ಸಜ್ಜನರ ಬಂಧು ತೋರಿದೆ ದಯಾ ಸಿಂಧು. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಶ್ರೀಕೃಷ್ಣ ವಸುಪತಿ ಅಂದರೆ ರಾಜರಾದ ನಳಕೂಬರ ಮಣಿಗ್ರೀವರೆಂಬ ಗಂಧರ್ವರು ತರುಜನ್ಮ ವೃಕ್ಷರಾಗಿ ಹುಟ್ಟಿದ್ದರು. ವಿದೂರ ಅಂದರೆ ಬಿಡಿಸಿದೆ. ವೃಷಭಾಸುರ ಶಕಟ ಬಕ ಮೊದಲಾದ ರಾಕ್ಷಸರನ್ನು ಭಂಜನ ಅಂದರೆ ಸಂಹರಿಸಿದೆ. ಜನರಂಜನ ಜನರನ್ನು ಸಂತೋಷಗೊಳಿಸಿದೆ. ನಿರ್ಗುಣ ಪ್ರಕೃತಿ ಗುಣಗಳಾದ ಸತ್ವ ರಾಜಸ ತಾಮಸ ಗುಣರಹಿತನಾದವನು. ನಿರಂಜನ ಸರ್ವರೊಳೆದ್ದು ಲೇಪವಿಲ್ಲದವನು. ವಸುದೇವನಿಗೆ ಶೂರಸೇನನ ಮಗ ವಸುದೇವ ಅವನಿಗೆ ಮಗನಾಗಿದ್ದೆ. ಕೃಷ್ಣಾವತಾರ ಮಾಡಿದೆ. ಬೆಣ್ಣೆಯನ್ನು ಅಪಹರಿಸಿದೆ. ಗೋಪ ಬಾಲಕರು ಗೊಲ್ಲ ಮಿತ್ರರು ಬಿಸಜಜ ನೀರಿನಲ್ಲಿ ಹುಟ್ಟಿದ ಕಮಲದಲ್ಲಿ ಹುಟ್ಟಿದವನು ಬ್ರಹ್ಮ. ಬಿಸಜಾಂಡ ಬ್ರಹ್ಮಾಂಡ ಪಾತಾಳ ಲೋಕದಿಂದ ಸತ್ಯಲೋಕದವರೆಗೂ ಅವ್ಯಾಕೃತ ಆಕಾಶ ಬಿಟ್ಟು ವದನದಲ್ಲಿ ಬಾಯಿಯಲ್ಲಿ ಸಜ್ಜನ ಬಂದು ಭಕ್ತ ಬಾಂಧವನಾಗಿರುವಂಥ ಹೇ ಶ್ರೀಕೃಷ್ಣ ತೋರಿದೆ ದಯಾ ಸಿಂಧು ಕರುಣೆಯಿಂದ ಯಶೋದೆಗೆ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಒಮ್ಮೆ ನಳಕೂಬರ ಮಣಿಗ್ರೀವೆಂಬ ಯಕ್ಷರು ಕುಚೇಷ್ಟೆಗೋಸ್ಕರ ನಾರದರ ಎದುರಿಗೆ ದಿಗಂಬರಾಗಿ ನಿಂತು ನಗ್ತಾರಂತೆ. ಆಗ ನಾರದರು ನೀವು ಹೀಗೆ ದಿಗಂಬರಾಗಿದ್ದುಕೊಂಡು ಜನರ ಅಪಹಾಸ್ಯಕ್ಕೆ ಗುರಿಯಾಗಿರೆಂದು ಶಾಪ ಕೊಡ್ತಾರೆ. ಆಗ ಅವರು ಪಶ್ಚಾತ್ತಾಪದಿಂದ ನಾರದರ ಕಾಲಿಗೆರಿಗೆ ಬೇಡ್ಕೋತಾರೆ. ಆಗ ನಾರದರು ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮನಿಂದ ನಿಮ್ಮ ಶಾಪ ವಿಮೋಚನೆ ಆಗ್ತದೆ ಅಂತ ಹೇಳಿ ಆ ಮಾನರಕ್ಷಣೆಗೋಸ್ಕರ ವೃಕ್ಷ ರೂಪವನ್ನು ತಾಳಿರಿ ಎಂದು ಹೇಳ್ತಾರೆ. ಅದೇ ರೀತಿಯಾಗಿ ಅವರಿಬ್ಬರು ಪಕ್ಕದಲ್ಲೇ ಹೆಮ್ಮರವಾಗಿ ನಿಂತಿರ್ತಾರೆ. ಪರಮಾತ್ಮ ಶ್ರೀಕೃಷ್ಣ ವಸುದೇವ ದೇವಕಿಯಲ್ಲಿ ಅವತಾರ ಮಾಡಿ ನಂದಗೋಪ ಯಶೋಧರಲ್ಲಿ ಬೆಳಿತಾನೆ. ಗರ್ಗ ಮುನಿಗಳು ಇವರಿಗೆ ಈತನಿಗೆ ಕೃಷ್ಣ ಅಂತ ನಾಮಕರಣ ಮಾಡ್ತಾರೆ. ಬಾಲ್ಯತನದಲ್ಲಿ ಅನೇಕ ಚೇಷ್ಟೆಗಳನ್ನ ಮಾಡಿದ್ದಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ವೃಷಭಾಸುರ ಈ ಅಸುರ ಗೂಳೆ ರೂಪದಿಂದ ಗೋಕುಲ ಹತ್ತಿರ ಬಂದು ವಾಹನ ವಿಹಾರಿಗಳಾಗಿ ಮೇಯುತ್ತಿದ್ದ ಗೋವುಗಳನ್ನು ಗೋಪಾಲಕರನ್ನು ಬೆಟ್ಟಿ ಅವರ ಬೆನ್ನಟ್ಟಿ ದಿಕ್ಕಾಪಾಲಾಗುವಂತೆ ನುಗ್ಗಿ ಗರ್ಜಿಸಿ ಪ್ರಾಣ ಭಯವನ್ನು ತಂದುಕೊಡ್ತಾನೆ. ಅರಿಷ್ಟ ಅಂತ ಇವನ ಹೆಸರು. ಶ್ರೀಕೃಷ್ಣ ಇವನನ್ನು ಸದೆಬಡಿದು ಸಂಹಾರ ಮಾಡಿ ಅವರ ಕಷ್ಟಗಳನ್ನು ಗೋಕುಲದಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ. ಶಕಟಾಸುರ ಕಂಸ ಪ್ರೇರಿತನಾದ ಈ ಶಕಟಾಸುರನು ಬಂಡಿಯ ರೂಪದಿಂದ ಶ್ರೀಕೃಷ್ಣನ ಸಂಹಾರ ಮಾಡೋಕ್ಕೆ ಗೋಕುಲಕ್ಕೆ ಬರ್ತಾನೆ. ಪರಮಾತ್ಮ ಶ್ರೀಕೃಷ್ಣ ತನ್ನ ಎಡಗಾಲಿನ ಪಾದದ ಅಂಗುಷ್ಟವನ್ನು ಅದಕ್ಕೆ ಸ್ಪರ್ಶ ಮಾಡಿ ಅದರಿಂದ ಅವನನ್ನು ಸಂಹಾರ ಮಾಡ್ತಾನೆ. ಬಕ ಇನ್ನೊಬ್ಬ ದೈತ್ಯ ಅವನು ಕೃಷ್ಣನನ್ನು ನುಂಗಿಬಿಡ್ತಾನೆ. ಆದರೆ ಶ್ರೀಕೃಷ್ಣ ಆ ಬಕಾಸುರನ ಗಂಟಲಿನಲ್ಲಿ ಬೆಂಕಿಯಂತೆ ಅವನನ್ನು ದಹಿಸಲಾಡ್ತಾನೆ. ಆಗ ಅವನು
ಕೃಷ್ಣನನ್ನು ಕಕ್ಕಿಬಿಟ್ಟು ತನ್ನ ಆಘಾತಕಾರಕನಾದ ಕೊಕ್ಕಿನಿಂದ ಕೃಷ್ಣನನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಆದರೆ ಪರಮಾತ್ಮ ಶ್ರೀಕೃಷ್ಣ ಆ ದೈತ್ಯನ ಮೇಲಡಿ ಕೊಕ್ಕುಗಳನ್ನು ಹಿಡಿದು ಸೀಳಿ ಸಂಹಾರ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಈ ರೀತಿಯಾಗಿ ಒಬ್ಬೊಬ್ಬ ರಾಕ್ಷಸರನ್ನು ಒಂದೊಂದು ರೀತಿಯಾಗಿ ಸಂಹಾರ ಮಾಡ್ತಾನೆ. ಜನರಂಜನ ನಿರ್ಗುಣ ಅಂತ ಹೇಳ್ತಾ ಇದ್ದಾರೆ. ನಿರ್ಗುಣ ರಂಜನ, ಪರಮಾತ್ಮನು ಸಕಲರಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ಅಂತರ್ಯಾಮಿಯಾಗಿದ್ದಾನೆ, ಸರ್ವತ್ರದಲ್ಲೇ ವ್ಯಾಪ್ತನಾಗಿದ್ದಾನೆ. ಆದರೆ ಪ್ರಕೃತಿ ಗುಣರಹಿತನಾಗಿದ್ದಾನೆ. ಈ ರೀತಿಯಾಗಿ ಅಂತಹ ಪರಮಾತ್ಮನನ್ನು ಇಲ್ಲಿ ದಾಸರು ಚಿಂತನೆ ಮಾಡ್ತಾ ಇದ್ದಾರೆ. ವಸುದೇವನಿಗೆ ಮಗನಾಗಿದ್ದೀಯಪ್ಪ ನೀನು. ಬಾಲ್ಯದಲ್ಲಿ ಶ್ರೀಕೃಷ್ಣ ಗೋಪಿಯರ ಮನೆಗೆ ಹೋಗಿ ಬೆಣ್ಣೆಯನ್ನು ಕದ್ದಿದ್ದಾನೆ. ಕದ್ದು ತನ್ನ ಗೆಳೆಯರಿಗೆಲ್ಲ ಆ ಬೆಣ್ಣೆಯನ್ನು ತಿನ್ನಿಸ್ತಾ ಇದ್ದ. ಎಲ್ಲ ಗೋಪಿಯರು ಬಂದು ಯಶೋದೆಗೆ ದೂರು ಕೊಡ್ತಾರೆ. ಆಗ ಹೇಳ್ತಾನೆ, ಅಮ್ಮ ನಾನು ಬೆಣ್ಣೆ ತಿಂದಿಲ್ಲಮ್ಮ, ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ, ಎಲ್ಲರ ಮನೆಯೆಲ್ಲ ಹಾಗೇ ಇದೆ, ಬೇಕಾದ್ರೆ ನಾನು ಬಾಯಿ ತೆಗೆದು ತೋರಿಸ್ತೀನಿ ಅಂತ ಹೇಳಿ ಬಾಯಿ ತೆಗೆದು ತೋರಿಸ್ತಾನೆ. ನೋಡಮ್ಮ ಏನು ಬೆಣ್ಣೆ ತಿಂದೇ ಇಲ್ಲ ಅಂಥೇಳಿ. ಆಗ ಅವಳು ಸುಳ್ಳೆ ನನ್ನ ಮಗಗೆ ಬೈತಾರಲ್ಲ ಇವರೆಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಇವು ಯಾವ ಭೂಮಿಯಲ್ಲಿದ್ದರೂ ಯಾವ ಪದಾರ್ಥಗಳನ್ನು ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಸಜ ಜಾಂಡ ವನದೊಳೊಂದು ಶ್ರೀಕೃಷ್ಣ ವದನದಲ್ಲಿ ತೋರಿಸಿದೆ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಬಾಲಕನಾಗಿದ್ದಾಗ ಮಣ್ಣು ತಿಂತಿದ್ದ. ಅದನ್ನು ನೋಡಿ ಬಲರಾಮ ತಾಯಿಗೆ ಹೇಳ್ತಾನೆ. ತಕ್ಷಣ ಯಶೋಧಾದೇವಿ ಗಾಬರಿಯಾಗಿ ಬಂದು, ಮಣ್ಣು ತಿಂತಾರೇನೋ, ಹಿಂಗ್ಯಾಕೋ ಕೃಷ್ಣ ಅಂತ ಕೇಳಿದಾಗ, ಇಲ್ಲಮ್ಮ ತಿಂದಿಲ್ಲ ಅಂತ ಹೇಳ್ತಾನೆ. ಎಲ್ಲಿ ಬಾಯಿ ತೆಗಿ ಅಂತ ಹೇಳ್ತಾರೆ. ಈಗ ಬಾಯಲ್ಲಿ ತೆಗೆದ್ರೆ ಆಕೆ ಆ ಬಾಯಿಯಲ್ಲಿ ಬ್ರಹ್ಮಾಂಡವನ್ನೇ ಕಾಣ್ತಾಳೆ. ಬ್ರಹ್ಮಾಂಡವನ್ನೇ ಕಾಣೋದಷ್ಟೇ ಅಲ್ಲ, ತನ್ನನ್ನು ನೋಡ್ತಾಳೆ. ಅದೆಲ್ಲ ನೋಡಿ ಯಶೋಧಾದೇವಿ ಗಾಬರಿಯಾಗಿ ಕೃಷ್ಣ ಕೃಷ್ಣ ಅಂತ ಹೇಳಿ ಕೃಷ್ಣನನ್ನು ತಬ್ಕೋತಾಳೆ. ಹೀಗೆ ಪರಮಾತ್ಮ ವಿಶ್ವರೂಪವನ್ನು ಬಾಲಲೀಲೆ ಆದಮೇಲೆ ವಿಶ್ವರೂಪವನ್ನು ಅಕ್ರೂರ, ಭೀಷ್ಮಕ, ದುರ್ಯೋಧನ, ಮಾರ್ಕಂಡೇಯ, ಬಕ ಇತ್ಯಾದಿಗಳಿಗೆ ಅರ್ಜುನನಿಗೆ ಎಲ್ಲರಿಗೂ ತೋರಿಸಿದ್ದಾನೆ. ಅದು ಪುರಾಣದಲ್ಲಿಯೂ ಬಂದಿದೆ. ಆದ್ದರಿಂದ ಆ ಪರಮಾತ್ಮನನ್ನು ವಿಶ್ವವನ್ನೇ ಸೃಷ್ಟಿ ಮಾಡಿರುವಂತಹ ಪರಮಾತ್ಮ ತನ್ನ ಇರುವನ್ನು ಜ್ಞಾನಿಗಳಿಗೆ ತೋರಿಸ್ತಾನೆ. ಅದನ್ನೇ ಜಗನ್ನಾಥದಾಸರು ಹೇಳಿದ್ದಾರೆ. ಭಾಗವತ, ಭಾರತ, ಪುರಾಣ, ತತ್ವ ರಹಸ್ಯಗಳ ಅರ್ಪು ಕರುಣದಲ್ಲಿ ಅಂತ ಹೇಳಿದಂತೆ ಅಲ್ಲೆಲ್ಲ ಹೇಳಿದ್ದಾರೆ ಪರಮಾತ್ಮ. ಆದ್ದರಿಂದ ಆ ಪರಮಾತ್ಮನ ಮಹಿಮೆಯನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಗಧರ ನಳಿನಾಕ್ಷ ನಾಕನಾಥಾಧಿಪಕ್ಷ ನೃಗರವತಿ ಶಾಪ ನಿರ್ಹಣಾಕಾರ ಶ್ರೀಪ ಭೃಗುಮುಖ ಮುನಿಗೇಯ ಭೂತನಾಥ ಸಹಾಯ ಅಗಣಿತ ಸುಮಹಾತ್ಮ್ಯ ಸರ್ವಜೀವಾಂತರಾತ್ಮ. ನಗ ಅಂದರೆ ಪರ್ವತ, ಧರ ಅಂದರೆ ಧರಿಸಿದವನು,
ಪರ್ವತವನ್ನು ಧರಿಸಿದವನು ಅಂತ ಅರ್ಥ. ನಳಿನಾಕ್ಷ ಅಂತಾರೆ ಕಮಲದಂತೆ ಕಣ್ಣುಳ್ಳವನು. ನಾಥಾದಿಪಕ್ಷ ಸ್ವರ್ಗಕ್ಕೆ ಒಡೆಯನಾದ ಇಂದ್ರನೇ ಮೊದಲಾದ ದೇವತೆಗಳ ಪಕ್ಷವನ್ನು ವಹಿಸಿದವನು. ನೃಗ ನರಪತಿ, ನೃಗ ಮಹಾರಾಜ ಶಾಪ ನಿರ್ಹಾಣಕಾರ, ಶಾಪ ವಿಮೋಚನೆ ಮಾಡಿದವನು. ಶ್ರೀಪ ಲಕ್ಷ್ಮೀಪತಿಯಾಗಿರುವಂತಹ ಪಾಂಡುರಂಗ, ಭೃಗಮುಖ ಮುನಿಗೆಯ ಭೃಗ ಋಷಿಗಳೇ ಮೊದಲಾದವರಿಂದ ಸ್ತುತ್ಯನಾದವನು ನೀನು. ಭೂತನಾಥ ಸಹಾಯ, ರುದ್ರದೇವರಿಗೆ ಸಹಾಯ ಮಾಡಿದವನು. ಅಗಣಿತ ಲೆಕ್ಕಕ್ಕೆ ಸಿಕ್ಕಲಾರದಷ್ಟು ಅಸಂಖ್ಯಾತ ಸುಮಹಾತ್ಮ್ಯ, ಉತ್ತಮ ಚರಿತ್ರೆ ಉಳ್ಳವನಪ್ಪ ನೀನು. ಸರ್ವ ಜೀವಾಂತರಾತ್ಮ, ಸರ್ವ ಜೀವರಲ್ಲಿ ಅಂತರ್ಯಾಮಿಯಾಗಿರುವವನು ಅಂತ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ಬಂದಿರುವಂಥದ್ದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಗೋಪಾಲಕರೊಡನೆ ವನದಲ್ಲಿದ್ದಾಗ ಬ್ರಹ್ಮದೇವರು ಗೋವುಗಳನ್ನು ಗುಪ್ತವಾಗಿ ಸ್ಥಳಾಂತರಿಸಿಬಿಡ್ತಾರೆ. ಆಗ ಶ್ರೀಕೃಷ್ಣನು ಅಪಹೃತ ಗೋವುಗಳಂತೆ ಗೋಪಾಲಕರಂತೆ ಪ್ರತಿರೂಪಗಳಿಂದ ತಾನೇ ಗೋಕುಲವನ್ನು ಸೇರ್ತಾನೆ. ಇದರಿಂದ ಬ್ರಹ್ಮನ ಕೃತ್ಯವು ಯಾವ ರೀತಿಯಿಂದಲೂ ಪರಿಣಾಮ ಆಗೋದಿಲ್ಲ. ಆಗ ಬ್ರಹ್ಮದೇವರು ಭಯಭಕ್ತಿಗಳಿಂದ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅನುಗ್ರಹವನ್ನು ಪಡೆದು ಆ ಗೋಪಡೆಯನ್ನು ಒಪ್ಪಿಸಿ ಸತ್ಯಲೋಕಕ್ಕೆ ಹೋಗ್ತಾರೆ. ಬ್ರಹ್ಮದೇವರಿಗೆ ಅಜ್ಞಾನಾದಿ ದೋಷಗಳೆಲ್ಲ, ಅಸುರಾವೇಶವು ಸರ್ವಥಾ ಇಲ್ಲ. ಹೀಗೇಕೆ ಮಾಡಿದರು ಅಂದರೆ ಭಗವತ್ಪ್ರೀತ್ಯರ್ಥ ಅಜ್ಞಾನ ಶೋಕ ಭಯಾಯ ಅಂತಿಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ಕೃಷ್ಣನು ಬ್ರಹ್ಮದ ವಂಚಿತನಾದನೆಂದು ಅಸುರರು ತಿಳಿಯಲಿ ಅಂಥೇಳಿ, ರಾಕ್ಷಸರು ತಿಳಿಯಲಿ ಅಂತೇಳಿ ಹಾಗೆ ಬ್ರಹ್ಮದೇವರು ನಟನೆ ಮಾಡ್ತಾರೆ. ಇತರ ದೇವತೆಗಳಿಗೆ ಬ್ರಹ್ಮದೇವರ ಮಹಿಮೆ ಗೊತ್ತಾಗುತ್ತೆ. ನಗಧರ ಶ್ರೀಕೃಷ್ಣ ಗೋಕುಲದಲ್ಲಿದ್ದಾಗ ಅನೇಕ ವಿಧವಾದ ವಿಪತ್ತುಗಳು ಬರುತ್ತೆ. ಒಮ್ಮೆ ಗೋಕುಲದಲ್ಲಿ ಇಂದ್ರಾರ್ಚನೆ ಹಬ್ಬ ನಡೆದಿದೆ. ಗೋಕುಲದ ಪ್ರಜೆಗಳೆಲ್ಲರೂ ಅಂದು ಇಂದ್ರನನ್ನು ಆಹ್ವಾನ ಮಾಡಿ ವೈಭವದ ಅಡುಗೆಗಳನ್ನು ಮಾಡಿ ವಸ್ತ್ರ ಪುಷ್ಪಾಲಂಕಾರಗಳಿಂದ ಆ ಇಂದ್ರನನ್ನು ಅರ್ಚಿಸಿ ಆತನಿಗೆ ಕಾಣಿಗಳನ್ನು ಒಪ್ಪಿಸಿ ಆತನ ಅನುಗ್ರಹದಿಂದ ಸುಖವಾಗಿರ್ತಿದ್ರು. ಇದೇ ರೀತಿಯಾಗಿ ಶ್ರೀಕೃಷ್ಣ ಬಂದು ಎಲ್ಲ ಪೂಜಾ ದ್ರವ್ಯಗಳನ್ನು, ವಸ್ತ್ರ, ಗಂಧ, ಕುಸುಮ, ಭಕ್ಷ್ಯ, ನೈವೇದ್ಯಗಳನ್ನು ತಾನೇ ಸ್ವೀಕರಿಸ್ತಾರೆ. ಇದರಿಂದ ಇಂದ್ರನಿಗೆ ಕೋಪ ಬರುತ್ತೆ. ಅಸುರಾವೇಶದಿಂದ ಅವನು ತಾನೇ ಜಗದೊಡೆಯ, ತಾನೇ ಸುಖದಾತ ಅಂತ ಭಾವಿಸಿದ್ದ. ಎಲ್ಲವನ್ನು ಮರ್ತಿದ್ದ. ಗೋಕುಲ ಜನರು ತನ್ನ ಅರ್ಚನೆ ಮಾಡಿಲ್ಲ ಅಂಥೇಳಿ ಇಂದ್ರ ಪ್ರಳಯ ಸದೃಶವಾದ ಮಳೆಯನ್ನು ಸುರಿಸ್ತಾನೆ. ಆಗ ಅಲ್ಲಿರುವ ಎಲ್ಲ ಜನರು ಹಾಹಾಕಾರ ಮಾಡ್ತಾರೆ. ಆಗ ಶ್ರೀಕೃಷ್ಣ ಒಂದು ಕ್ಷಣಾರ್ಧದಲ್ಲಿ ಒಂದು ಮಹಾಪರ್ವತವನ್ನು ತನ್ನ ಎಡಗೈಯ ಅಂಗುಲಿಯಲ್ಲಿ ಹಿಡಿದುಕೊಂಡು ಅವನು 7 ರಾತ್ರಿ ಮಳೆ ಸುರಿಸಿರ್ತಾನೆ. 7 ರಾತ್ರಿ ಪರ್ವತವನ್ನು ಹಿಡ್ಕೊಂಡಿದ್ದಾನೆ. ಗೋಕುಲದ ಯಾವ ಜನರಿಗೂ ಯಾವ ಬಾಧೆಯೂ ಆಗೋದಿಲ್ಲ. ಇಂದ್ರನಿಗಿದ್ದ ಅಸುರಾವೇಶ ಬಂದಿದ್ದ ಭಂಗವಾಗಿ ಬಂದು ಭಕ್ತಿಯಿಂದ ಕೃಷ್ಣನ ಪಾದಕ್ಕೆರಗಿ ನಮಸ್ಕಾರ ಮಾಡ್ತಾನೆ. ಶ್ರೀಕೃಷ್ಣ ಕಿರುಬೆರಳಿನಿಂದ ಗೋಕುಲವನ್ನು ರಕ್ಷಿಸಿದಿಂದ ಆ ಪರ್ವತಕ್ಕೆ ಗೋವರ್ಧನಗಿರಿ ಅಂತ ಹೆಸರು ಬಂತು. ಶ್ರೀಕೃಷ್ಣನಿಗೆ ನಗಧರ ಅಂತ ಹೆಸರು ಬಂತು. ಯಾವ ಶ್ರೀಕೃಷ್ಣ ಪರಮಾತ್ಮ ಅನಂತಾನಂತ ಅಗಣಿತ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಒಂದು ರೂಪದ, ಒಂದು ಅವಯವದ, ಒಂದು ರೋಮದ, ಒಂದು ದೇಶದಲ್ಲಿ ಧರಿಸಿರ್ತಾನೋ ಅಂಥ ಶ್ರೀಕೃಷ್ಣನಿಗೆ ಈ ಬೆಟ್ಟ ಅಂಥದ್ದೇನು ದೊಡ್ಡದಲ್ಲ ಅಂತ ಹೇಳ್ತಾ ಇದ್ದಾರೆ.
ನಳಿನಾಕ್ಷ ನಾಥಾದಿ ಪ್ರಕ್ಷ ಕಮಲದಂತೆ ಕಣ್ಣುಳ್ಳಂತಹ ಪರಮಾತ್ಮ, ಸುಂದರನಾಗಿರುವಂತಹ ಪರಮಾತ್ಮ, ಅಂತಃಕರಣದಿಂದ ಕೂಡಿರುವಂತಹ ಪರಮಾತ್ಮ ಶ್ರೀಕೃಷ್ಣ ದೇವತೆಗಳ ಪಕ್ಷಪಾತಿಯಾಗಿ ಸಮುದ್ರ ಮಥನ ಕಾಲದಲ್ಲಿ ಉದ್ಭವಿಸಿದ ಅಮೃತವನ್ನು ದೇವತೆಗಳಿಗೆ ಹಂಚಿ ದೈತ್ಯರನ್ನು ವಂಚಿಸ್ತಾನೆ. ಯಾಕೆ ಹಾಗೆ ಮಾಡಿದೆ ಅಂದರೆ ದುಷ್ಟ ಜೀವಿಗಳು ಚಿರಂಜೀವಿ ಆಗಬಾರ್ದು ಅಂತ ಹೇಳಿ. ಈ ರೀತಿಯಾಗಿ ಪರಮಾತ್ಮ ಆ ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ. ನೃಗ ನರಪತಿ ಶಾಪ ನಿರ್ವಹಣಾಕಾರ ಶ್ರೀಪ ಪರಮ ಭಾಗವತ ಶಿರೋಮಣಿಯಾದ ನೃಗರಾಜನು ವರ್ಣಾಶ್ರಮೋಚಿತ ಕರ್ಮಾನುಷ್ಠಾನ ಪರನಾಗಿ ರಾಜ್ಯವನ್ನು ಪರಿಪಾಲಿಸ್ತಾ ಇದ್ದ. ಆತನ ಶಾಸನ ಪ್ರಜೆಗಳು ಸುಖವಾಗಿದ್ದರು. ಅವನ ಕಾಲದಲ್ಲಿ ಕೊಲೆ, ಸುಲಿಗೆ, ಮದ್ಯಪಾನ, ಜೂಜು, ಕಳ್ಳತನ, ವ್ಯಭಿಚಾರ ಈ ಹೆಸರೇ ಜನರಿಗೆ ಗೊತ್ತಿರಲಿಲ್ಲ. ಹಾಗೆ ಇದ್ದಾಗ ಪರಮಾತ್ಮ ಶ್ರೀಕೃಷ್ಣ ಅವರನ್ನೆಲ್ಲ ರಕ್ಷಣೆ ಮಾಡಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಹೇಳ್ತಾ ಇದ್ದಾರೆ, ಭಕ್ತರಿಗೆ ರಕ್ಷಣೆ ಮಾಡ್ತಾನೆ, ಅಭಕ್ತರನ್ನು ಇದು ಮಾಡ್ತಾನೆ ಅಂತ ಹೇಳಿ. ಈ ರೀತಿಯಾಗಿ ಪರಮಾತ್ಮ ಅವರನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಒಂದೊಂದು ಪದ್ಯದಲ್ಲಿಯೂ ದೇವತೆಗಳಿಗೆ ಸಹಾಯ ಮಾಡ್ತಾನೆ, ದೈತ್ಯರನ್ನು ಸಂಹಾರ ಮಾಡ್ತಾನೆ, ಅಗಣಿತ ಗುಣಗಳಿಂದ ಕೂಡಿದ್ದಾನೆ, ಸರ್ವ ಜೀವರಲ್ಲಿದ್ದಾನೆ ಪರಮಾತ್ಮ ಅಂತ ಹೇಳ್ತಾರೆ. ಸರ್ವ ಜೀವರಲ್ಲಿದ್ದಾನವನು. ಅವರು ಇವರು ಅಂತ ಏನಿಲ್ಲ, ಎಲ್ಲ ಜೀವರಲ್ಲಿಯೂ ತುಂಬಿಕೊಂಡಿದ್ದಾರೆ. ಬಿಂಬವನುಳುಹಿದ ಮಾಮ ಕಳುಹಿದ ಅಹಿತರನುಳುಹಿದ ದ್ವಿಜನ ನಂತಾಸನ ಪುರ ವೈದ್ಯ ಸತ್ವರ ತೋರಿದೆ ಸತ್ಪುತ್ರರ ಭುಜಗ ಮಾರ್ಕಣ ರವಿನಂದನ ಬಿಡಸ್ಯಂದನ ಒತ್ತಿ ಕುಂತೇನಂದನ ಮಜಭಾಪುರೇ ಕಾಯ್ದೆ ರಣದೊಳು ಬಾಣನ ತೋಳು ಖಂಡ್ರಿಸಿದ್ಯೋ ಕೃಪಾಳು ಹೇಳ್ತಾರೆ. ರಜನೀಶ ಬಿಂಬ ಅಂತ ಇದ್ದಾರೆ. ಅಂದರೆ ಚಂದ್ರಮಂಡಲ ಉಳಿಹಿದ, ಮೀರಿಸಿದ, ಮಾಮ ಕೊಳಹಿದ ಅಂದರೆ ಕಂಸನಿಂದ ಕಳಿಸಲ್ಪಟ್ಟ ಅಹಿತರ ಶತ್ರುಗಳಾದ ದೈತ್ಯರನ್ನು ಅಳುಹಿದ, ಧ್ವಂಸ ಮಾಡಿದವನೇ. ದ್ವಿಜನ ಸಹ ಬ್ರಾಹ್ಮಣನ ಸಹಿತನಾಗಿ ಅನಂತಾಸನವನ್ನು ಐದಿದೆ ಸತ್ವರ ಶೀಘ್ರವಾಗಿ ಹೊಂದಿದೆ. ಭುಜಗ ಮಾರ್ಗಣ ಸರ್ಪಾಸ್ತ್ರವನ್ನು ರವಿನಂದನ ಸೂರ್ಯಪುತ್ರನಾದ ಕರ್ಣನು ಬಿಡೆ ಪ್ರಯೋಗ ಮಾಡಲು ಚಂದನ ಒತ್ತಿ ರಥವನ್ನು ತುಳಿದು ಕುಂತಿನಂದನ ಕುಂತಿಪುತ್ರನಾದ ಅರ್ಜುನನನ್ನು ಮಜಭಾಪುರಿ ಆಶ್ಚರ್ಯಕರವಾದ ರೀತಿಯಲ್ಲಿ ಕಾಯ್ದೆ ರಣದಳು. ಯುದ್ಧದಲ್ಲಿ ರಕ್ಷಣೆ ಮಾಡಿದೆಯಪ್ಪ. ಬಾಣನ ತೋಳು ಖಂಡ್ರಿಸಿದೆಯೋ ಕುಪ, ಬ್ರಾಣಾಸುರನ ಕೈಗಳನ್ನು ಕತ್ತರಿಸಿ ದಯಾವಂತನಾದ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ಗೋಕುಲದಲ್ಲಿ ಎದ್ದು ಗೋಕುಲಾಂಬುದಿ ಚಂದ್ರನಾಗಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೇನು? ಕೋಟಿ ಚಂದ್ರ ಪ್ರಕಾಶಮಾನನಾಗಿ ತನ್ನ ಮಂದಸ್ಮಿತ ವದನಾರವಿಂದದಿಂದ ಗೋಪಿ ಗೃಹದಲ್ಲಿ ವರ್ಧಮಾನನಾಗ್ತಾಯಿತ್ತು. ಆಗ ಅವನನ್ನು ಸಂಹಾರ ಮಾಡಲು ಬಂದಂತಹ ಮಾವನಾದ ಕಂಸನು ಕಳಿಸಿದ ಪೂತನೆ, ಶಕಟಾಸುರ, ವತ್ಸ, ಧೇನುಕ, ಬಕ, ತೃಣಾವರ್ತ, ವೃಷಭ ಮೊದಲಾದ ದೈತ್ಯರನ್ನು ಲೀಲಾ ಮಾತ್ರದಿಂದ ಸಂಹಾರ ಮಾಡಿದ್ದಾನೆ. ಮತ್ತು ಹೇಳ್ತಾ ಇದ್ದಾರೆ,
ಬ್ರಾಹ್ಮಣರ ಸಹಿತವಾಗಿ ಪರಮಾತ್ಮನು ಸದಾ ಶ್ವೇತದ್ವೀಪದಲ್ಲಿ ನೆಲೆಸಿರುತ್ತಾನೆ. ಶ್ವೇತದ್ವೀಪವೆಂದರೆ ಜ್ಞಾನ ಶುಭ್ರ ಪ್ರದಾತೃಗಳಾದ ವೇದಗಳು. ವೇದ ಪಾರಾಯಣ ಪ್ರಿಯನಾಗಿ ಭೂಸರೊಡನೆ ವಿಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ತೋರಿದೆ ಸತ್ಪುತ್ರರ ಶ್ರೀಕೃಷ್ಣ ಬಲರಾಮ ದ್ವಾರಕಾಪುರಕ್ಕೆ ಬಂದಾಗ ದೇವಕಿ ಅವರನ್ನು ಕುರಿತಪ್ಪ ಕೃಷ್ಣ ನಿನ್ನ ನೋಡಿ ನಂಗೆ ಭಾಳ ಸಂತೋಷವೇನೋ ಆಯಿತು. ಆದರೆ ನೀವು ಹುಟ್ಟುವುದಕ್ಕೆ ಮುಂಚೆ 6 ಮಕ್ಕಳನ್ನು ಕಂಸ ಕೊಂದಿದ್ದಾನೆ. ನನಗೆ ದುಃಖವಾಗಿದೆ. ಆ ಮಕ್ಕಳನ್ನು ಪುನಃ ನೋಡಬೇಕು ಅಂತ ಆಸೆಯಾಗಿದೆ. ಆ ಕಂದಮ್ಮಗಳನ್ನ ಪುನಃ ತೋರಿಸುವೆ ಅಂತ ಸಂತೋಷಗೊಳಿಸುವ ಅಂತ ಹೇಳಿ ಬೇಡ್ಕೋತಾಳೆ. ಕಾಲನೇಮಿಯೇ ಕಂಸ, ಆತನೇ ಇದನ್ನೆಲ್ಲ ಮಾಡಿದ್ದ. ದೇವಿ ಬೇಡುವುದನ್ನು ಕೇಳಿ ಶ್ರೀಕೃಷ್ಣ ತನ್ನ ಅಣ್ಣ ಬಲರಾಮನ ಸಹಿತವಾಗಿ ಸುತಲ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಬಂದಂತಹ ಭಕ್ತ ಶಿರೋಮಣಿಯಾದ ಕರ್ಮ ದೇವತೆಯಾದ ಬಲಿಚಕ್ರವರ್ತಿಯು ಆನಂದದಿಂದ ಸಂತೋಷದಿಂದ ಷೋಡಶೋಪಚಾರ ಮಾಡಿ ಕೈ ಜೋಡಿಸಿ ಸ್ತೋತ್ರಗಳನ್ನು ಮಾಡಿ ನನ್ನಿಂದ ಯಾವ ಸೇವೆ ಆಗಬೇಕು ಅಂತ ಕೇಳಿದಾಗ ಅದಕ್ಕೆ ಶ್ರೀಕೃಷ್ಣ ಸುತಲ ಲೋಕದಲ್ಲಿ ಬಲಿಯಿಂದ ಪಾಲಿತರಾಗಿರುವಂತಹ ಸ್ಮರ, ಉದ್ಗೀತ, ಪರಿಶ್ವಂಗ, ಪತಂಗ, ಕ್ಷುದ್ರ, ಭುಕ್ಷುಣಿ ಎಂಬ 6 ಜನರ ಪೂರ್ವ ವೃತ್ತಾಂತವನ್ನು ಬಲಿಗೆ ತಿಳಿಸಿ ಈಗ ತನ್ನ ಕೃಷ್ಣಾವತಾರ ಕಾಲದಲ್ಲಿ ತಾಯಿಯಾಗಿರೋ ದೇವಕಿ ದೇವಿಗೆ ಆ 6 ಜನರನ್ನು ತೋರಿಸ್ಬೇಕು. ಆಕೆಯನ್ನು ಪುತ್ರ ಶೋಕದಿಂದ ಮುಕ್ತಳನ್ನು ಮಾಡಬೇಕಾಗಿದೆ ಎಂದಾಗ ಆಗ 6 ಜನರನ್ನು ಕಳಿಸಿಕೊಡು ಅಂತ ಹೇಳ್ತಾನೆ. ಕೂಡಲೇ ಬಲಿಚಕ್ರವರ್ತಿ ಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ 6 ಜನರನ್ನು ಕೃಷ್ಣನಿಗೆ ಒಪ್ಪಿಸ್ತಾನೆ. ಈ ರೀತಿಯಾಗಿ ಶ್ರೀಕೃಷ್ಣ ಭೂತ ವರ್ತಮಾನ ಕಾಲದ ಸಹೋದರನಿಗೆ ದ್ವಾರಕ್ಕೆ ಬರ್ತಾನೆ. ದೇವಕಿ ದೇವಿ ಆನಂದದಿಂದ ಪರವಶಳಾಗಿ ಆ ಹಿಂದಿನ 6 ಮಕ್ಕಳನ್ನು ಬಿಗಿದಪ್ಪಿಕೊಂಡು ಮಾತೃವಾತ್ಸಲ್ಯದಿಂದ ಬಿಗಿದುಕೊಂಡು ಅವರೆಲ್ಲರಿಗೂ ಸ್ತನ್ಯಪಾನ ಮಾಡಿಸಿ ಸಂತೋಷಪಡ್ತಾಳೆ. ಆ 6 ಜನರು ಶ್ರೀಕೃಷ್ಣನ ದರ್ಶನ ಸ್ಪರ್ಶಗಳಿಂದ ತಮ್ಮ ಪ್ರಾರಬ್ಧವನ್ನು ಕಳೆದುಕೊಂಡು ವಸುದೇವ ದೇವಕಿ ಕೃಷ್ಣ ಬಲರಾಮರ ಪಾದಗಳಿಗೆ ನಮಸ್ಕಾರ ಮಾಡಿ ದಿವ್ಯವಾದ ವಿಮಾನದಲ್ಲಿ ಕುಳಿತುಕೊಂಡು ಅವರೆಲ್ಲರ ಎದುರಿಗೆ ಹಸನ್ಮುಖಿಗಳಾಗಿ ಅಲ್ಲಿಂದ ಸ್ವರ್ಗಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಆ ಕೃಷ್ಣನ ಮಹಿಮೆಯನ್ನು ಒಂದೊಂದಾಗಿ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಮುಂದಿನದನ್ನು ನಾಳೆ ನೋಡೋಣ. ಒತ್ತಿ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.